ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳ ಯೂಟ್ಯೂಬ್ ಚಾನಲ್, ವಿದ್ಯಾರ್ಥಿಗಳ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ, ಇಷ್ಟು ದಿನ ಬೋರ್ಡಲ್ಲಿ ಮಾಡ್ತಿದ್ವಿ. ಆ ಬೋರ್ಡಲ್ಲಿ ಯಾಕೋ ಕಂಫರ್ಟ್ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾಯಿದ್ವಿ, ಈಗ ಹೊಸದಾಗಿ ಪೆನ್ ಆ್ಯಂಡ್ ಪೇಪರನ್ನು ಮಾಡ್ತಾಯಿದ್ವಿ. ಇದರಲ್ಲಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ತಿಳ್ಕೊಳ್ಳಿ. ಏನೋ ಮಿಡ್ ಟರ್ಮ್ನ ಎಲ್ಲ ಕ್ವಶನ್ ಪೇಪರ್ನ ಬಿಡಿಸಾಯಿತು. ಈ ಸದ್ಯಕ್ಕೆ ಏನು ಮಾಡೋಣ ಅಂದರೆ, ಯಾವ ರೀತಿಯಾಗಿ +2 -, -+, ಈ ರೀತಿಯಾಗಿ ದೂರದ 10ನೇ ಕ್ಲಾಸಲ್ಲಿ ಏನು ಮಾಡ್ಬೋದು, ದೂರದ ಸೂತ್ರದ ಮೇಲೆ, ಭಾಗ ಪ್ರಮಾಣ ಸೂತ್ರದ ಮೇಲೆ, ಇನ್ನೂ ಅನೇಕ ಸೂತ್ರದ ಮೇಲೆ ಏನು ಮಾಡ್ತಾ ಇರ್ತವೆ, ಪ್ರಶ್ನೆಗಳು ಬರ್ತಾ ಇರ್ತವೆ. ಆ ಪ್ರಶ್ನೆಗಳು ಬರ್ತಾ ಇರೋ ಕಾರಣಕ್ಕೋಸ್ಕರವಾಗಿ ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್, ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದ್ದಾವೆ ಮತ್ತು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಏನಾಗ್ತದೆ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಹೀಗೆ ಇದಕ್ಕೆ ನೋಡೋಣ. ಪ್ಲಸ್ ಇಂಟು ಪ್ಲಸ್ ಅಂದರೆ 2 + 2 ಈಸ್ ಈಕ್ವಲ್ ಟು ಏನಾಗುತ್ತೆ, 4 ಆಗುತ್ತೆ. ಅದೇ ರೀತಿ -4 + 2 ಆದರೆ ಏನಾಗುತ್ತಾ, -2. ಯಾಕೆ -2 ಆಯಿತು ಅಂದರೆ, ಈ ದೊಡ್ಡ ಅಂಕಿ ಚಿಹ್ನೆ ಏನಿದೆ ಮೈನಸ್ ಐತಿ. ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕಾದ್ರೆ ಸೈನ್ ಏನು ಗೊತ್ತಾ, ಮೈನಸ್ ಇಂಟು ಪ್ಲಸ್ ಏನು, ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಅಂದರೆ ಇದು ಈ ಟರ್ಮ್ನ ಏನು ಮಾಡ್ಬೇಕು, ನಾವು ಇದನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡೋ ಕಾರಣಕ್ಕೋಸ್ಕರವಾಗಿ 4 - 2 ಅಂತಂದು ಹೇಳಿದರೆ 2, ಬಟ್ ದೊಡ್ಡ ಅಂಕಿ ಚಿಹ್ನೆ ಏನಿದೆ ಮೈನಸ್, ಸೊ ದಟ್ ವಿ ಪುಟ್ ಇಟ್ ಮೈನಸ್ ಹಿಯರ್. ಇಲ್ಲಿ ನೋಡಿ, -2 - 4 ಈಸ್ ಈಕ್ವಲ್ ಟು -6. ಯಾಕೆ -6 ಬರೆದ್ರಿ ಸರ, ಮೈನಸ್ ಇಂಟು ಮೈನಸ್ಸು ಪ್ಲಸ್ ಅಂತ ಹೇಳಿದ್ರಿ, ಬಟ್ -6 ಯಾಕೆ ಬರೆದ್ರಿ ಅಂದರೆ, ಮೈನಸ್ ಇಂಟು ಮೈನಸ್ಸು ಪ್ಲಸ್ಸೇ, ನಾವಿಲ್ಲಿ ಆಪ್ರೇಟ್ ಮಾಡಿರೋದೇನು ಪ್ಲಸ್ಸು, 4 + 2 6, ಬಟ್ ದೊಡ್ಡ ಅಂಕಿ ಚಿಹ್ನೆ ಏನಿದೆ ಹೇಳ್ರಿ ಮೈನಸ್ ಐತಿ. ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, -6 ಬರಿತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಅಂತ ಹೇಳಿದ್ದೀವಿ. ಹೀಗೆ ನೋಡ್ರಿ, 5 - 3 ಈಸ್ ಈಕ್ವಲ್ ಟು 5 - 3 ಏನಾಗುತ್ತೆ, 2. ಯಾಕ್ರಿ ಸರ ನೀವು -2 ಬರಿಬೇಕಿತ್ತಲ್ಲ, -2, ಬಟ್ ಇಲ್ಲಿ ಏನಿದೆ ನೋಡ್ರಿ, ದೊಡ್ಡ ಅಂಕಿ ಚಿಹ್ನೆ ಏನೈತಿ ಪ್ಲಸ್ ಐತಿ, ಇಲ್ಲಿ ದೊಡ್ಡ ಅಂಕಿ ಚಿಹ್ನೆ ಏನೈತಿ ಮೈನಸ್ ಐತಿ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಹೌದಾ, 2 + 2 ಈಸ್ ಈಕ್ವಲ್ ಟು 4. ಈ ರೀತಿಯಾಗಿ ಈ ಒಂದು ಪ್ಲಸ್ ಇಂಟು ಪ್ಲಸ್ಸು, ಮೈನಸ್ ಇಂಟು ಪ್ಲಸ್ಸು, ಮೈನಸ್ ಇಂಟು ಮೈನಸ್ಸು, ಪ್ಲಸ್ ಇಂಟು ಮೈನಸ್, ಇವುಗಳನ್ನು ಆಪ್ರೇಟ್ ಮಾಡೋದು ಗೊತ್ತಿರಬೇಕು. ನೆಕ್ಸ್ಟ್ ಈಗ ನೋಡಿಲಿ, ಒಂದು ಭಾಗಲಬ್ಧ ಸಂಖ್ಯೆ ಅನ್ಕರಿ, P/Q ರೂಪದಲ್ಲಿ ಬರೀತಕ್ಕಂಥದ್ದು ಯಾವುದು, ರೂಪದಲ್ಲಿ ಬರೆಯುವುದು ಏನಂತ ಕರಿತೀವಿ ನಾವು, ಭಾಗಲಬ್ಧ ಅಂತ ಕರಿತೀವಿ. ಯಾವ P/Q ರೂಪದಲ್ಲಿ ಬರೆಯೋಕ್ಕೆ ಬರೋದಿಲ್ವೋ ಅವುಗಳನ್ನು ಅಭಾಗಲಬ್ಧ ಅಂತ ಕರಿತೀವಿ. ಬಟ್ ಈ ಭಾಗಲಬ್ಧ ಆಗಬೇಕು ಅಂದರೆ ಒಂದು ಕಂಡೀಷನ್ ಐತಿ, Q ಈಸ್ ನಾಟ್ ಈಕ್ವಲ್ ಟು 0 ಅಂತ. ಏನು, Q ಈಸ್ ನಾಟ್ ಈಕ್ವಲ್ ಟು 0. ಯಾಕ್ರಿ ಸರ Q ಈಸ್ ನಾಟ್ ಈಕ್ವಲ್ ಟು 0? P ಒಂದು ನಂಬರ್ ತೊಗೊಳೋಣ, 1 / Q ಈಸ್ ಈಕ್ವಲ್ ಟು 0 ಆದರೆ ಏನಾಗತ್ತೆ, ಇಟ್ ಲೀಡ್ಸ್ ಟು ಇನ್ಫಿನಿಟಿ, ಅಂದರೆ ನಾಟ್ ಡಿಫೈನ್ಡ್, ಅಂದರೆ ಕನ್ನಡದಲ್ಲಿ ಅನಂತ. ಹೌದಾ, ಈ ರೀತಿಯಾಗಿ ಇನ್ಫಿನಿಟಿ ಇಟ್ ಮೀನ್ಸ್ ಕೊನೆ ಇಲ್ಲದ್ದ ಅಂತ, ಈ ರೀತಿಯಾಗಿ. ಅದೇ ಈಗ ನೋಡಿಲಿ, 0 / 1 ಅಂದರೆ 0 ಇಸ್ ದ ಆನ್ಸರ್. ಇದು ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಟೇಬಲ್ ಹಾಕ್ತೀವಿ, ಹೌದಾ, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸೆಕ್ ತೀಟಾ, ಸೆಕ್ ತೀಟಾ, ಕಾಟ್ ತೀಟಾ. ಇದ್ರ ಮುಂದಿನ ತರಗತಿಯಲ್ಲಿ ಟೇಬಲ್ನ ಯಾವ ರೀತಿ ಟ್ರಿಕ್ಕಾಗಿ ಹಾಕಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಬಟ್ ಇಲ್ಲೇನು ಮಾಡೋಣ, ಈಗ ನೋಡಿಲಿ, 1/0 ಡಿನಾಮಿನೇಟರಲ್ಲಿ 0 ಆಗಿದೆ, ಅಂದರೆ ಈ ಛೇದದಲ್ಲಿ ಏನಾಗೈತಿ 0 ಆಗಿದೆ. ಛೇದದಲ್ಲಿ 0 ಆದರೆ ಅದು ಇನ್ಫಿನಿಟಿ ಆಗ್ತದೆ, ನಾಟ್ ಡಿಫೈನ್ ಆಗ್ತದೆ. ಮ್ಯಾಲೆ ಎಷ್ಟೇ ನಂಬರ್ ಇರಲಿ ಅದು ನಮಗೆ ಸಂಬಂಧ ಇಲ್ಲ, ಮ್ಯಾಲೆ ಎಷ್ಟೇ ನಂಬರ್ ಇದ್ದರೂ ಕೂಡ ಇದೇನಾಗುತ್ತೆ, ಇನ್ಫಿನಿಟಿ ಆಗ್ತದೆ. ಇಲ್ಲಿ ನೋಡಿಲಿ, ಮೇಲೆ 0 / 1, ಈ 0 ಅನ್ನೋದು ಮೋಸ್ಟ್ ಪವರ್ಫುಲ್ ರೀ. 0 ಕಂಡು ಹಿಡಿದವ್ರು ಯಾರು ಅಂತ ಕಮೆಂಟ್ ಮಾಡಿ, ಓಕೆನಾ. 0 ಕಂಡು ಹಿಡಿದವ್ರು ಯಾರು, ನಮ್ಮ ಭಾರತನೇ ಈ 0ಗೆ
ಏನು ಕೊಡುಗೆಯನ್ನು ಕೊಟ್ಟಿರೋದಂತ ಒಂದು ಕ್ಲೂ ಕೊಡ್ತಾ ಹೋಗ್ತೀನಿ. ಬಟ್ ಜೀರೋ ಕಂಡು ಹಿಡಿದವ್ರು ಯಾರು ಅಂತ ಕಮೆಂಟ್ ಮಾಡಿ. ಈಗ ನೋಡಿಲಿ, ಈ 0 + 2 ಅನ್ಕೋರಿ. ಜೀರೋನ ಆಪ್ರೇಟ್ ಮಾಡೋದು. 0 + 2 ಅಂದರೆ 2ನೇ, 0 - 2 ಅಂದರೆ -2ನೇ, ಹೌದಾ? ನೆಕ್ಸ್ಟ್ ನೋಡಿಲಿ, 0 × 2 0. 0ಕ್ಕೆ ನೀವು 2 ಅಲ್ಲ, 0 × 1,00,000 ಮಾಡ್ತಾ ಹೋಗಿ, ಅದು 0ನೇ. ನೆಕ್ಸ್ಟ್ ಗುಣಾಕಾರ ಆಯಿತಾ, ಭಾಗಾಕಾರ. 0 / 1 ಅಥವಾ 1,000 ಅನ್ಕೋರಿ, ಅದೇನಾಗುತ್ತೆ 0ನೇ ಆಗುತ್ತೆ. ಅದೇ ರೀತಿ 1000 / 0 ಅನ್ಕೋರಿ, ಅದೇನಾಗುತ್ತೆ 0ನೇ ಆಗುತ್ತೆ. ಈ ರೀತಿಯಾಗಿ 0 ಆಪ್ರೇಟ್ ಮಾಡೋದು ತುಂಬ ಬೇಸಿಕ್ಕಾಗಿ, ಇದು ಪ್ರತಿಯೊಂದು ಎಕ್ಸಾಮ್ಗೂ ಬೇಕಾಗ್ತದೆ. ಈವನ್ ಕಾಂಪಿಟೇಟಿವ್ SSC MTS SSC GD ಅಂತ ಬರೀತಾ ಇರ್ತೀರ, RPF SI ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಬೇಕಾಗ್ತಾ ಹೋಗುತ್ತೆ. ಇವು ಸೈನನ್ನು ಏನು ಮಾಡಬೇಕು, ಆಪ್ರೇಟ್ ಮಾಡೋದು ಗೊತ್ತಿರಬೇಕು. ಓಕೆನಾ? ಇವು 0 ಎಲ್ಲೆಲ್ಲಿ ಯಾವ್ಯಾವ ರೀತಿ ತನ್ನ ಬಣ್ಣನ ಬದಲಾಯಿಸುತ್ತೆ ಅನ್ನೋದು. ಓಕೆನಾ? ನೆಕ್ಸ್ಟ್ ಈಗ ಅಂಶ ಇದ್ದಿದ್ದು ಛೇದಾಗುತ್ತೆ, ಛೇದ ಇದ್ದಿದ್ದು ಅಂಶ ಆಗುತ್ತೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ 2x + y = 6 ಅಂದ್ಕೊಡಿ, ಹೌದಾ? ನಾವು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಹೌದಾ? ಈಗ x = 2 ಅಂದ್ಕೊಂಡು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. x ಇದ್ದಲ್ಲಿ ಏನು ಮಾಡಿನ, 2 ಆಪ್ರೇಟ್ ಮಾಡಿನ 6, y = ಪ್ಲಸ್ 2 2 ಜ 4 = 6. ಈಗ ಈ ಕಡೆಗೆ ಈ ಕಡೆಗೆ ಇದೇನಿದೆ ಪ್ಲಸ್ ಐತಿ, ಆ ಸೈಡ್ ಹೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. 6 - 4 y = 2 ಇಸ್ ದ ಆನ್ಸರ್, ಹೌದಾ? ಅದೇ ರೀತಿಯಾಗಿ ಇದೇ ಒಂದು ಈಕ್ವೇಷನ್ಗೆ y = 2 ಅಂದ್ಕೊಡ್ರಿ, y = 2 ಅಂದ್ಕೊಡ್ರಿ. ಈಗ ನೋಡಿಲಿ, 2x + y = ಏನು ಕಾಣೋಣ, 2 6, ಹೌದಾ? ಈಗ ನೋಡಿಲಿ, 2x + 2 ಇದೆ, ಆ ಸೈಡ್ ಹೋದರೆ ಏನಾಗುತ್ತದು, -2. ನೋಡಿಲಿ, ಪ್ಲಸ್ ಇದ್ದಿದ್ದು = ಆ ಕಡೆ ಹೋಗಿದ್ರೆ ಮೈನಸ್ ಆಗುತ್ತೆ. ಇದನ್ನು ಫಸ್ಟ್ ತಲೆಯಲ್ಲಿ ಉಟ್ಕೊಡ್ರಿ. ಈ ಕಡೆಗೆ ಏನಾದರೂ ಮೈನಸ್ ಇದ್ದು ಆ ಕಡೆಗೆ ಹೋದರೆ ಅದು ಪ್ಲಸ್ ಆಗುತ್ತೆ. ನೋಡಿಲಿ, 2x = 6 - 2 4. ಬಟ್ ಇಲ್ಲಿ ನೋಡ್ರಿ, ನಮಗೇನು ಬೇಕು, x ಬೇಕು. ಬಟ್ 2x ಇದೆನಾ, ಅದಕ್ಕೆ 2 ಏನು ಮಾಡೋದು, ಎಕ್ಸಿಗೆ ಮಲ್ಟಿಪ್ಲೈ ಆಗಿದೆ. ಸೊ ದಟ್ x = 4. ಈ 2 ಮಲ್ಟಿಪ್ಲೈ ಆಗಿದ್ದು ಅಂದರೆ ಗುಣಿಸ್ಕೊಂಡಿದ್ದು ಆ ಕಡೆಗೆ ಹೋದರೆ ಏನಾಗುತ್ತೆ, ಭಾಗಿಸ್ಕತೈತಿ. ಅದು ಗೊತ್ತಿರಲಿ. ಭಾಗಿಸ್ಕೊಂಡಿದ್ದು = ಈ ಕಡೆಗೆ ಬಂದ್ರೆ ಗುಣಿಸ್ಕತೈತಿ, ಇದು ಗೊತ್ತಿರಲಿ. ಗುಣಿಸ್ಕೊಂಡಿದ್ದು = ಆ ಕಡೆಗೆ ಹೋದ್ರೆ ಭಾಗಿಸ್ಕತೈತಿ, ಭಾಗಿಸ್ಕೊಂಡಿದ್ದು = ಈ ಕಡೆಗೆ ಬಂದ್ರೆ ಗುಣಿಸ್ಕತೈತಿ. ಕಡ್ತಾ ಹೊಡೆದು ಗೊತ್ತಾ, 2 1 ಜ 2 2 ಜ x = 2. ಈ ರೀತಿಯಾಗಿ ಪ್ಲಸ್ ಇದ್ದಿದ್ದು = ಆ ಕಡೆಗೆ ಹೋದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು = ಈ ಕಡೆಗೆ ಬಂದರೆ ಪ್ಲಸ್ ಆಗುತ್ತೆ. ಗುಣಾಕಾರ ಇದ್ದಿದ್ದು = ಆ ಕಡೆಗೆ ಹೋದರೆ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಭಾಗಾಕಾರ ಇದ್ದಿದ್ದು = ಈ ಕಡೆ ಬಂದರೆ ಗುಣಾಕಾರ ಆಗುತ್ತೆ. ಇದು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಈಗ ಮ್ಯಾಥ್ಸ್ ಬರಬೇಕಂದ್ರೆ ಏನು ಮಾಡಬೇಕ್ರಿ ಸರ? ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ಅಂದರೆ ಏನು, MATHS ಮ್ಯಾಥ್ಸ್ನ ಶಾರ್ಟ್ ಫಾರ್ಮಾಗಿ ಬರಿತೀವಿ. ಮೆಂಟಲ್ ಅಟ್ಯಾಕ್ ಟು ಹೆಲ್ದಿ ಸ್ಟೂಡೆಂಟ್ಸ್. ಇದೆ ಹೆಲ್ದಿ ಸ್ಟೂಡೆಂಟ್ಸ್, ಓಕೆನಾ? ಮೆಂಟಲ್ ಅಟ್ಯಾಕ್ ಟು ಹೆಲ್ದಿ ಸ್ಟೂಡೆಂಟ್ಸ್. ಇಟ್ ಈಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಈಗ ಮ್ಯಾಥ್ಸ್ ಅಂದರೆ ಏನು, ಮೆಂಟಲ್ ಅಟ್ಯಾಕ್ ಟು ಹೆಲ್ದಿ ಸ್ಟೂಡೆಂಟ್ಸ್ ಅಂತ ಹೇಳಿಬಿಡ್ತೀವಿ. ಬಟ್ ಅದು ಮ್ಯಾಥ್ಸ್ ಅಲ್ಲ. ಈಗ ನೋಡಿಲಿ, ಮ್ಯಾಥ್ಸ್ ಅಂದರೆ ಏನಿಲ್ಲ, 0 1 2 3 4 5 6 7 8 9 ಇವು ಮ್ಯಾಥಮೆಟಿಕ್ಸು. ಗುಣಾಕಾರ, ಭಾಗಾಕಾರ, ಮೈನಸ್ಸು, ಪ್ಲಸ್ಸು, = ಗ್ರೇಟರ್ ದೆನ್ನು, ಲೆಸ್ಸರ್ ದೆನ್ನು, ಆ್ಯಂಡ್ ಈಗೇನು X Y Z ಈ ರೀತಿಯಾಗಿ ಏನು ತೊಗೋತಿದ್ದೀರಲ್ಲ ಆಲ್ಫಾಬೆಟ್ಸು, ಇವು ಬೀಜೋಕ್ತಿಗಳು ಅಥವಾ ಚರಾಕ್ಷರಗಳಂತ ನಾವು ಕರಿತೀವಿ. ಅವು ಎಲ್ಲಿ ಬರ್ತವೆ, ಬೀಜೋಕ್ತಿಗಳಲ್ಲಿ ಬರ್ತವೆ, ಹೌದಾ? ಇಷ್ಟು ನಮಗೆ ಬರಬೇಕಾಗಿರೋದು. ಇಷ್ಟೇ ಮ್ಯಾಥಮೆಟಿಕ್ಸ್ ಅಂದರೆ ಇಷ್ಟೇ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮ್ಯಾಥ್ಸ್ ಅಂದರೆ ನ್ಯೂಮರಿಕಲಿ ನಂಬರ್ ಅಂದರೆ ಸಂಖ್ಯೆ ರೂಪದಲ್ಲಿ ಬರ್ತಕ್ಕಂಥವಂದರೆ ಇದೆ. ಮತ್ತು ನೀವು ಹೇಳ್ಬೋದು, ಸರ್ ತ್ರಿಭುಜ ಬರುತ್ತಲ್ರಿ, ಆಯತ ಬರುತ್ತಲ್ರಿ, ಸರ್ ಚೌಕ ಬರುತ್ತಲ್ರಿ, ವೃತ್ತ ಬರುತ್ತಲ್ರಿ,
ಅವೆಲ್ಲ ಮ್ಯಾಥಮೆಟಿಕ್ಸೇ. ಬಟ್ ನಂಬರ್ ಪ್ರಕಾರ ಬಂದಾಗ ಇಷ್ಟೇ ಮ್ಯಾಥಮೆಟಿಕ್ಸ್. ಯಾರು ಹೇಳ್ತಿದ್ರು ಮ್ಯಾಥಮೆಟಿಕ್ಸ್ ಅಂದ್ರೆ ಕಬ್ಬಿಣದ ಕಡಲೆ ಅಂತ. ಬಟ್ ಇದು ಕಬ್ಬಿಣದ ಕಡಲೆ ಅಲ್ಲ, ತುಂಬ ಈಸಿಯೆಸ್ಟ್ ಆಗಿರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ಅಂತ ನಾವು ಈ ಒಂದು ಇದರಲ್ಲಿ ತಿಳ್ಕೊಬೇಕಾಗುತ್ತೆ. ಇದು ಒಂದು ನಿಮ್ಮ ಬೇಸಿಕ್, ಯಾವುದೇ ರೀತಿ ಬೇಸಿಕ್ ಮ್ಯಾಥಮೆಟಿಕ್ಸ್, ಓಕೆನಾ. ಇಷ್ಟು ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಇಷ್ಟು ಗೊತ್ತಿದ್ದರೆ ಸಾಕು, ನೀವು ಯಾವುದೇ ಒಂದು ಲೆಕ್ಕನ ಯಾವ ರೀತಿ ಆಪ್ರೇಟ್ ಮಾಡಬೇಕನ್ನೋದು ತಿಳಿದು ಬರ್ತದೆ. ನೆಕ್ಸ್ಟ್ ಒಂದು ಚಾಪ್ಟ್ರಲ್ಲಿ ನೀವು ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ನಿಮಗೆ ಇನ್ನೂ ಮುಂದೆ ಬರ್ತಕ್ಕಂತಹದ್ದು ಈಗ 10ನೇ ಕ್ಲಾಸು ವಿದ್ಯಾರ್ಥಿಗಳಾಗಿರಲಿ, 8ನೇ ಕ್ಲಾಸ್ ಆಗಿರಲಿ, 9ನೇ ಕ್ಲಾಸ್ ಆಗಿರಲಿ, ಅತ್ಯಂತ ಲೋ ಲೆವೆಲಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಟೀಚ್ ಮಾಡ್ತಾ ಹೋಗ್ತೀನಿ. ಇದು ಬೀಟ್ ಫಾರೆಸ್ಟ್ ಆಫೀಸರ್, ಕರ್ನಾಟಕದ ಗಸ್ತು ಅರಣ್ಯ ಅಧಿಕಾರಿಗಳಿಗೂ ಕೂಡ ಇದು ಯೂಸ್ ಆಗ್ತದೆ. ಹಾಗೂ SSC, MTS ಮತ್ತು ನೀವೇನು RPF, SI ಏನೇನು ಎಕ್ಸಾಮ್ಸ್ ಎಲ್ಲ ಬರಿತಾ ಇದ್ದೀರಲ್ಲ, ಅವೆಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ, ನಮ್ಮ ಚಾನಲನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸೆಷನನ್ನು ಮುಕ್ತಾಯ ಮಾಡೋಣ. ನೆಕ್ಸ್ಟ್ ಸೆಷನ್ನಲ್ಲಿ ಯಾವ ರೀತಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅನ್ನೋದು 1 by 1 ನಾನು ಹೇಳ್ತಾ ಹೋಗ್ತೀನಿ. ಈಸಿ ಮೆಥಡಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ನನಗೆ ಈ ಒಂದು ವಿದ್ಯಾರ್ಥಿಗಳ ಸಾಮ್ರಾಜ್ಯ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.